ಹಣ್ಣು ಸಿಕ್ಕಿಲ್ಲ ಅಂತ ಕೊಂಬೆನೇ ಕಡ್ದಾಕ್ತಾರೆ ನಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವ್ಲಾಗಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಕೆಂಡದ ದಿನದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಇತ್ತು ಅಂತ. ಹಾಗಂತ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ದೇವಸ್ಥಾನದ ಹತ್ರ ಪೂಜೆ ಆಗಲಿ, ಕೆಂಡ ಆಗಲಿ, ದೇವರು ಬಂದಿರೋದಾಗಲಿ ಯಾವುದನ್ನು ವೀಡಿಯೋ ಮಾಡಲಿಲ್ಲ. ಶುಕ್ರವಾರ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲೀನಿಂಗ್ ಕೆಲಸನೇ ಮುಗೀತು. ನನಗೆ ಹುಷಾರಿರಲಿಲ್ಲ, ಹಾಗಾಗಿ ದೊಡ್ಡಮ್ಮ ಗುರುವಾರನೇ ಬಂದಿದ್ದರು. ಬಟ್ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇವಾಗ ಶುಕ್ರವಾರ ಸಂಜೆ ಹಬ್ಬ ಮಾಡ್ತಾ ಇರೋದಿದು, ಸಂಜೆ ಹಬ್ಬ. ಇಲ್ಲಿ ಫ್ರೆಶಪ್ ಆಗಿ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀನಿ. ಬೋಂಡ, ಕೋಸಂಬರಿ, ಪಾಯಸ, ಅನ್ನ, ಸಾರು, ಬೂಂದಿ ರೆಡಿ ಬೂಂದಿ ತೊಗೊಂಡು ಬಂದಿದ್ವಿ. ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಏನೇನೋ ಆಗೋಯ್ತು, ಮಾಡಿಸ್ಲಿಲ್ಲ. ಹಾಗಾಗಿ ರೆಡಿ ಬೂಂದಿನೇ ತೊಗೊಂಡು ಬಂದ್ವಿ. ಇವಾಗ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೇಗ ಬೇಗ ದೊಡ್ಡಮ್ಮ ಕೂಡ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಅದು ಅಡುಗೆ ಬೇಗನೆ ಮುಗ್ದೋಗುತ್ತೆ. ಜಾಸ್ತಿ ಈರುಳ್ಳಿ ಕಟ್ ಮಾಡೋದು, ಕಾಯಿ ತುರಿಯೋದು ಇದೇ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ದೊಡ್ಡಮ್ಮ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ಈ ಕಡೆ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಅಡುಗೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಅವ್ರು ಬೋಂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನೇ ಬೋಂಡ ಬಿಡ್ತೀನಿ, ಬೇರೆ ಕೆಲಸ ಏನಿದೆ ನೀನು ನೋಡು, ನಾನು ಮಾಡ್ತೀನಿ ಅಂತ ಅಂದರು. ಹಾಗಾಗಿ ನಾನು ಸ್ವಲ್ಪ ಬೇರೆ ಕೆಲಸ ಇತ್ತು ಪೂಜೆ ಹತ್ರ, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಶುಕ್ರವಾರ ಮತ್ತು ರಾತ್ರಿ ಏನೂ ವೀಡಿಯೋ ಮಾಡಲಿಲ್ಲ, ಊಟಕ್ಕೆ ಬರ್ತಾಯಿದ್ರು. ಹಾಗಾಗಿ ಅಲ್ಲೇ ಬ್ಯುಸಿ ಇದೆ. ಇದು ಶನಿವಾರದ್ದು. ಮನೇಲಿ ತಿಂಡಿ ಎಲ್ಲ ಮಾಡಿ ಆದಮೇಲೆ ಇವಾಗ ಎಲ್ಲರೂ ಕೂಡ ಕೆಂಡದ ಹತ್ರ ಹೋಗ್ತಾಯಿದ್ವಿ. ಶನಿವಾರ ಬೆಳಗ್ಗೆ ಕೆಂಡ ಇತ್ತು, ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ವಿ. ಕೆಂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಿಂದಕ್ಕೆ ಬರ್ಬೇಕು. ಹೇಳಿದ್ದೆ ಬೇಗ ಬೇಗ. ಕಿವಿ ಮೂಗು ಅಲ್ಲೂ ಚೂಟಿ ನಾಗೆ ತಲೆ ಕೂದಲು ಕೂದಲು ಶನಿವಾರ ಬೆಳಗ್ಗೆ 9 ಗಂಟೆಯಲ್ಲೇ ಕೆಂಡ ಎಲ್ಲ ಮುಗ್ದೋಯ್ತು. ದೇವಸ್ಥಾನ ಹತ್ರ ಹೋಗಿ ಅಲ್ಲೇ ತಿಂಡಿ ಎಲ್ಲ ಇತ್ತು. ಆದರೂ ಕೂಡ ಮನೆಯಲ್ಲಿ ಇಡ್ಲಿ, ಚಟ್ನಿ, ಸಾಂಬಾರೆಲ್ಲ ಮಾಡಿದ್ದೆ. ಏನಾದರೂ ಲೇಟಾಗಿ ಬಂದರೆ ಮತ್ತು ದೇವಸ್ಥಾನದ ಹತ್ರ ತಿಂಡಿ ಎಲ್ಲ ಇರಲ್ಲ, ಹಾಗಾಗಿ ತಿಂಡಿ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ತಿಂಡಿ ಎಲ್ಲ ಮಾಡಿ ದೇವಸ್ಥಾನದ ಹತ್ರ ಹೋಗಿ ಕೆಂಡ ಮುಗಿಸ್ಕೊಂಡು ಅಲ್ಲೇ ಪಲಾವು ಮತ್ತು ಟೊಮೊಟೊ ಬಾತ್ ಮಾಡಿದರು. ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆ ತುಂಬ ಜನ ಇದ್ದು ಈ ಥರ ಸೌಂಡ್ ಇದ್ರೇ ಜಾತ್ರೆ ಫಂಕ್ಷನ್ ಅಂತ ಅನಿಸೋದು. ಯಾರೂ ಇಲ್ಲ ಅಂತಂದರೆ ಜಾತ್ರೆ ಅಂತಲೇ ಅನಿಸೋದಿಲ್ಲ. ನೆನ್ನೆ ಅದೇ ಥರ ಅನ್ನಿಸ್ತಾ ಇತ್ತು ಬೆಳಗ್ಗೆ, ಮತ್ತು ಸಂಜೆ ಮೇಲೆ ಸರಿ ಹೋಯಿತು. ಭಾನುವಾರ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀವಿ. ಹೇಗೆ ಅಂತಂದರೆ ನಮಗೆ ಟೊಮೊಟೊ ಬಾತು, ಪಲಾವು, ಪುಳಿಯೋಗರೆ ಆ ಥರ ಇಷ್ಟ ಆಗುತ್ತೆ. ಬಟ್ ನಮ್ಮ ದೊಡ್ಡಮ್ಮಂದ್ರಿಗೆ ಆ ಥರ ಇಷ್ಟ ಆಗೋದಿಲ್ಲ. ಏನಿದ್ರು ಕಡುಬು, ದೋಸೆ, ಇಡ್ಲಿ ಅಥವಾ ರೊಟ್ಟಿ, ಚಪಾತಿ ಈ ಥರ ಇಷ್ಟಪಡ್ತಾರೆ. ಹಾಗಾಗಿ ಬೆಳಗ್ಗೆ ಮಿಕ್ಸ್ ತರಕಾರಿ ಪಲ್ಯ ಮಾಡಿದೆ. ದೊಡ್ಡಮ್ಮ ರೊಟ್ಟಿ ಮಾಡಿಕೊಡ್ತಾಯಿದ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಿಂದಿರುವಂತಹ ತೋಟಕ್ಕೆ ಹೋಗಿದ್ವಿ. ಜೇನಹಲಸಿನ ಹಣ್ಣಾಗಿತ್ತು, ಹಾಗಾಗಿ ದೊಡ್ಡಮ್ಮ ಬೇಡ ಅಂತಂದ್ರೂ ಕೇಳಿಲ್ಲ, ಮರಕತ್ತಿ ಹಣ್ಣು ಕುಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಇವರು, ಅಂತಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬಾ ಸ್ಟ್ರಾಂಗ್ ಇದ್ದಾರೆ. ಯಾವುದೇ ಸಂದರ್ಭ ಬಂದ್ರೂ ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಹಣ್ಣೆಲ್ಲ ತೆಗೆದು ಕೊಡ್ತಾಯಿದ್ರು. ಭಾನುವಾರ ಸಂಜೆ ಪುರ ಇರುತ್ತೆ, ಹಾಗಾಗಿ ಮನೆಯೆಲ್ಲ ಪೂರ್ತಿ ಒಂದು ಸಲ ಕ್ಲೀನ್ ಮಾಡಬೇಕು. ಸಂಜೆ ಅಷ್ಟರಲ್ಲಿ ಮನೇಲಿ ಏನೆಲ್ಲ ನೀರು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಖಾಲಿ ಮಾಡಿ ತೊಳೆದು ಮತ್ತು ಹೊಸ್ದಾಗಿ ನೀರು ಇಟ್ಕೊಳ್ಬೇಕು. ಯಾವುದು ಮಲ್ಲಿಗೆ ಬಟ್ಟೆ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಬೇಕು, ಅಂದರೆ ಮನೆ ಪೂರ್ತಿ ಕ್ಲೀನ್ ಮಾಡಬೇಕು. ಹಾಗಾಗಿ ಫಸ್ಟ್ ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತ ಹಿಂದೆ ಬಂದಿದೆ, ಅಷ್ಟರಲ್ಲಿ ಇವರು ಮರಕತ್ತಿದ್ರು. ಭಾನುವಾರನೂ ಮತ್ತೇನು ಜಾಸ್ತಿ ವೀಡಿಯೋ ನಾನೇನೂ ಮಾಡಲಿಲ್ಲ. ಅವತ್ತು ಕೆಲಸದಲ್ಲೇ ಟೈಮ್ ಮುಗ್ದೋಯ್ತು. ದೊಡ್ಡಮ್ಮ ಇದ್ದಿದ್ದಕ್ಕೆ ಹೆಲ್ಪ್ ಆಯಿತು, ಅವರು ಕೂಡ ತುಂಬ ಹೆಲ್ಪ್ ಮಾಡಿದರು. ಸುಕರು ಎಲ್ಲ ಅವರೇ ನೋಡ್ಕೊಳ್ತಾಯಿದ್ರು.
ಕೆಳಗೆ ಇದ್ದಾರಲ್ಲ ಅವ್ರು ಫಸ್ಟ್ನೇ ದೊಡ್ಡಮ್ಮ, ಮೇಲ್ಗಡೆ ಮರದ ಮೇಲೆ ಇದ್ದಾರಲ್ಲ ಅವ್ರು ಎರಡನೇ ದೊಡ್ಡಮ್ಮ. ಆಂಟಿ ಇನ್ನೇನು ಈ ವ್ಲಾಗಲ್ಲೂ ತೋರಿಸಿದ್ದೀನಿ, ಹಾಗೆ ಆಂಟಿ ಊರಿಗೆ ಹೋಗಿದ್ನಲ್ಲ ಅದನ್ನು ಕೂಡ ತೋರಿಸ್ತಾ. ಇದು ಸೋಮವಾರ ಬೆಳಿಗ್ಗೆ ಇಬ್ಬರು ಹೊರಟಿದ್ರು ದೊಡ್ಡಮ್ಮಂದರು, ಹಾಗಾಗಿ ಅವ್ರಿಗೆ ಬೋಂಡ ಮಾಡ್ತಾಯಿದ್ದೆ. ಬೆಳಗ್ಗೆ ತಿಂಡಿ ಸಾಂಬಾರು ಮಾಡಿ ಕಿಚುಡಿ ಮುದ್ದೆ ಮಾಡಿದ್ದೆ. ಅದೇ ಹೇಳಿದ್ನಲ್ಲ ಅವರಿಗೆ ಪಲಾವು ಚಿತ್ರಾನ್ನ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ, ಈ ಥರದ್ದೇ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನೇ ಮಾಡಿದೆ. ಮೆಣಸಿನ್ಕಾಯಿ ಇತ್ತು, ಹಾಗಾಗಿ ಬಜ್ಜಿ ಬಿಡ್ತಾಯಿದ್ದೀನಿ. ಇವತ್ತೊಂಥರ ಬೇಜಾರಾಗ್ತಾಯಿತ್ತು. 4 ದಿನದಿಂದ ಎಲ್ಲ ಇದ್ದರು, ಇವತ್ತೊಂದು ದಿನ ಫುಲ್ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಅಭ್ಯಾಸ ಆಗಿರುತ್ತಲ್ಲ, ಹಾಗಾಗಿ ಮತ್ತೆ ಒಂದು 2 ದಿನ ಹೋದ್ಮೇಲೆ ಸರಿ ಹೋಗುತ್ತೆ. ಇಲ್ಲೇ ಅದಕ್ಕೇ ಹೊಂದ್ಕೊಂಡು ಹೋಗ್ತೀವಿ. ಬಟ್ ಎಲ್ಲ ಇದ್ದಾಗ ಒಂದೇ ಸಲ ಎಲ್ಲ ಖಾಲಿ ಆದರೆ ತುಂಬಾ ಬೇಜಾರಾಗುತ್ತೆ. ಕಿಚುಡಿ ಕೂಡ ರೆಡಿ ಆಯಿತು. ಈ ಕಡೆ ದೊಡ್ಡಮ್ಮ ಮುದ್ದೆ ಮಾಡ್ತಾಯಿದ್ರು. ಲಡ್ಡುಗೆ ಮೆಣಸಿನ್ಕಾಯಿ ಬೋಂಡ ತಿನ್ನೋದಿಲ್ಲ, ಹಾಗಾಗಿ ಅವಳಿಗೋಸ್ಕರ ಆಲೂಗೆಡ್ಡೆ ಬೋಂಡ ಮಾಡ್ತಾಯಿದ್ದೆ. ಆಲೂಗೆಡ್ಡೆ ಅಥವಾ ಹೀರೆಕಾಯಿ ಬೋಂಡ ಮಾಡಿದರೆ ಇಷ್ಟಪಟ್ಟು ತಿಂತಾಳೆ. ಮೆಣಸಿನ್ಕಾಯಿ ಬೋಂಡ ಅಷ್ಟೊಂದೇ ಅವಳು ಇಷ್ಟಪಟ್ಟು ತಿನ್ನೋದಿಲ್ಲ, ಹಾಗಾಗಿ ಅವಳಿಗೊಂದು ಸ್ವಲ್ಪ ಸಪ್ರೇಟಾಗಿ ಬೋಂಡ ಮಾಡಿದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಎಲ್ಲರೂ ಕೂಡ ಊರಿಗೆ ಹೊರಟರು. ಈಗ ಬ್ಯಾಕ್ ಟು ರುಟೀನ್ ಅಂತ ಸ್ವಲ್ಪ ಕ್ಲೀನ್ ಮಾಡೋದು ಕೆಲಸ ಇತ್ತು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಣ್ಣೆಲ್ಲ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಟಿದ್ದೆ. ಈ ಕಡೆ ಅರಿಶಿನ ಪುಡಿ ಹಾಕಿದ್ದೀನಲ್ಲ, ಬೂಂದಿ ತರಿಸಿದೆ ಅಂತ ಹೇಳಿದ್ನಲ್ಲ, ಅದನ್ನ ಅಲ್ಲಿ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಅಂತಂದರೆ ಸುತ್ತ ಅರಿಶಿನದ ಪುಡಿ ಅಥವಾ ಹರಳೆಣ್ಣೆ ಹಚ್ಚಿದ್ರೆ ಇರುವೆ ಆಗಲಿ ಗೊದ್ದಾಗಲಿ ಅದ್ರ ಪಕ್ಕ ಹೋಗೋದಿಲ್ಲ, ಅದು ಕಂಟ್ಕೊಳ್ಳೋದಿಲ್ಲ. ಹಾಗಾಗಿ ಅರಿಶಿನದ ಪುಡಿ ಹಾಕಿಟ್ಟಿದ್ದೆ. ಎಲ್ಲ ಖಾಲಿ ಆಯಿತು. ಈಗ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಗೊತ್ತಲ್ಲ ಹಬ್ಬ ಅಂತಂದರೆ ಹಬ್ಬ ಬರೋಕ್ಕಿಂತ ಮುಂಚೆನೂ ಒಂದು ಸಲ ಎಲ್ಲ ಕ್ಲೀನ್ ಮಾಡಬೇಕು, ಹಬ್ಬ ಮುಗಿದ್ಮೇಲೂ ಎಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕು, ಆ ಥರ ಆಗಿರುತ್ತೆ. ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದರೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ನೋಡಿ ನಂಗೆ ತುಂಬಾ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ನಮ್ಮವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರುವಂತಹ ಕಾಲದಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋರೇ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ, ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದಕ್ಕೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಅಷ್ಟಿಲ್ಲದೆ ಹೇಳೋದಿಲ್ಲ, ನೀವು ಕೂಡ ನನ್ನ ಫ್ಯಾಮಿಲಿ ಅಂತ. ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿ ಉಳ್ಕೊಂಡಿದ್ರೆ ಸಾರಿ. ನನಗೆ ಅಷ್ಟೊಂದು ಬೇಜಾರಾಯಿತು, ಯಾಕೆಂತಂದರೆ ಅಷ್ಟು ಸಾಕಿದ್ದು ಅಷ್ಟೊಂದು ಬೇಜಾರಾಗೋದಕ್ಕೆ ಕಾರಣ ಅಂತಂದರೆ ಅಷ್ಟು ಇಷ್ಟಪಟ್ಟು ಸಾಕಿದ್ದೆ. ಜೊತೆಗೆ ಅದು ನಮ್ಮ ಮನೆಗೆ ಬಂದಿದ್ದು ಅಂತಂದರೆ ನಾವು ಅದನ್ನು ತೊಗೊಂಡು ಬಂದಿದ್ದು ಕೂಡ ಜಾತ್ರೆ ದಿನ. ಇನ್ನು ಜಾತ್ರೆ 2 ದಿನ ಇದೆ ಅಂದಾಗ ಸತ್ತೋಯ್ತು, ಅದು ಕೂಡ ಬೇಜಾರಾಯಿತು. ಅದೇ ಸಿಕ್ಕಾಪಟ್ಟೆ ನೆನಪಾಗ್ತಾಯಿತ್ತು, ಜಾತ್ರೆ ದಿನ ಬಂದು ಜಾತ್ರೆಯಲ್ಲೇ ಸತ್ತೋಯ್ತಲ್ಲ ಅಂತ. ಇನ್ನೊಂದು ಏನು ಅಂತ ಅಂದರೆ ಅದು ಈ ಕಡೆ ಇತ್ತು, ಸೊ ಅಂದರೆ ಸ್ವಲ್ಪ ದೂರದಲ್ಲಿತ್ತು. ಅದನ್ನು ನಾನೇ ಬಿಚ್ಚಿ ನೀರು ಕುಡಿಸಿ ಮೇವು ಹಾಕಿ ಮತ್ತು ಆ ಕಡೆ ತಗೊಂಡೋಗಿ ಕಟ್ಟಿದೆ. ನಾನೇ ಕಟ್ಟಿ ಸಾಯಿಸಿದ್ನ ಅಂತ ಅದು ಕೂಡ ಬೇಜಾರಾಗ್ತಾಯಿತ್ತು. ನಾನೇ ಸಾಯಿಸ್ಬಿಟ್ನ, ನಾನು ಸುಮ್ಮ ಮಲಗಿದ್ದಿದ್ರೆ ಆ ಹಸು ಬದುಕಿರೋದಲ್ಲ ಅಂತ. ಅಂದರೆ ಈ ಥರ ಸಿಕ್ಕಾಪಟ್ಟೆ ಬೇಜಾರಾಗಿ ಅಷ್ಟೊಂದು ಅಳು ಬಂತು. ಈಗ ನೆನೆಸ್ಕೊಂಡ್ರೂ ಕೂಡ ಅಷ್ಟೇ ಬೇಜಾರಾಗುತ್ತೆ, ಅಷ್ಟೇ ಅಳು ಬರುತ್ತೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಅದಕ್ಕೂ ನನಗೂ ಇದ್ದು ಋಣ ಮುಗೀತು ಅಷ್ಟೇ. ಇಷ್ಟು ದಿನ ಚೆನ್ನಾಗಿ ಸಾಕಿದ್ದೀನಿ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅದಕ್ಕೂ ನನಗೂ ಮುಗೀತು ಅಲ್ಲಿಗೆ. ನಾನೇ ಸಾಯಿಸಿದ್ನ, ನನ್ನ ಕೈಯಾರೆ ನಾನೇ ಈ ಕಡೆ ತಗೊಂಡೋಗಿ ಕಟ್ಟಿ ಸಾಯಿಸಿದ್ನ, ಅಥವಾ ನಾನು ಸುಮ್ಮನೆ ಮಲಗಿದ್ದಿದ್ದೀರ ಬಸ್ಸು ಇನ್ನೂ ಬದುಕಿರೋದೇನೋ ಅಂತ ಆ ಥರ ನೆನಪಾಗಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಅದರ ಆಯಸ್ಸಿದ್ದಿದ್ದೇ ಅಷ್ಟು, ಅದ್ರ ಋಣ ನಮ್ಮ ಜೊತೆ ಇದ್ದಿದ್ದೆ ಅಷ್ಟು, ಮುಗೀತು. ಅದನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಮುಂದಕ್ಕೆ ಹೋಗಬೇಕು. ಬೇಜಾರಂತೂ ಖಂಡಿತ ಇದೆ, ಇದು ಬೇಜಾರಿಂದ ತುಂಬ ದಿನ ಬೇಕು ನಾನು ಆಚೆ ಬರೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮತ್ತೆ ಮಾತಾಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಕೊನೆಯದಾಗ ಒಂದು ಸಲ ಹೇಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಅಷ್ಟೊಂದು ಬೇಜಾರಾಯಿತು. 3 ದಿನದಿಂದ ಅಂತೂ ನಾನು ಪಾತ್ರೆ ಎಲ್ಲ ತೊಳೆದಿರೋದೇ ತುಂಬ ಕಡಿಮೆ. ದೊಡ್ಡಮ್ಮನೇ ಸ್ವಲ್ಪ ಸ್ವಲ್ಪ ಆದಾಗಲೇ ತೊಗೊಂಡೋಗಿ ಎಲ್ಲ ತೊಳ್ಕೊಂಬಂದು ಕೊಡ್ತಾಯಿದ್ರು, ಎಲ್ಲದರಲ್ಲೂ ಹೆಲ್ಪ್ ಮಾಡೋರು. ಇವತ್ತು ಒಂದಿನ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ, ಯಾವಾಗಲೂ ಜೊತೆಲಿರೋರು, ಮಾತಾಡ್ತಾ ಇರೋರು. ಏನೋ ಒಂಥರ ಚೆನ್ನಾಗಿತ್ತು, ತುಂಬ ಹೆಲ್ಪ್ ಮಾಡಿದರು. ಇಲ್ಲ ಅಂತಂದಿದ್ರೆ ನಂಗೆ ತುಂಬಾ ಕಷ್ಟ ಆಗೋದು. ಇದೊಂದು ದಿನ ಅಂತಲ್ಲ, ಏನೇ ಫಂಕ್ಷನ್ ಆದ್ರೂ ಅಥವಾ ಜಾತ್ರೆ ಆದ್ರೂ ಹಬ್ಬ ಆದ್ರೂ ಹುಷಾರಿಲ್ಲ ಅಂತ ಅಂದ್ರೂ ಅಮ್ಮನಕ್ಕಿಂತ ಫಸ್ಟ್ ದೊಡ್ಡಮ್ಮ ಬಂದಿರ್ತಾರೆ. ಅಂದರೆ ಅಮ್ಮಂದು ಹಸು ದನ ಕರು ಅಪ್ಪ ಎಲ್ಲ ಇದ್ದಾರೆ, ಹಾಗಾಗಿ ಅವರಷ್ಟು ಬರೋದಕ್ಕೆ ಕಡಿಮೆ. ಹಾಗಾಗಿ ಇವ್ರಿಗೆ ಹಸು ಇಲ್ಲ, ನನಗೆ ಹುಷಾರಿಲ್ಲ ಅಂದ ತಕ್ಷಣ ಫಸ್ಟ್ ಬರ್ತಾರೆ. ನಾನಿರೋವರೆಗೂ ಇವ್ರನ್ನ ಮರೆಯೋಕ್ಕೂ ಆಗಲ್ಲ, ಇವ್ರನ್ನ ತೀರ್ಸೋಕ್ಕೂ ಆಗಲ್ಲ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸೋಮವಾರದ ದಿನ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ವ್ಲಾಗಲ್ಲಿ ನಾನು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಹಸು ಇಲ್ಲ ಇನ್ನು, ಅದು ಹಸು ನೆನಪು ಮಾತ್ರ ಅಂತ. ಅದಕ್ಕೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ರಿ. ಥ್ಯಾಂಕ್ ಯು. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನೀನು ಮಾತಾಡೋದಕ್ಕೂ ಅದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ, ಮತ್ತೆ ಎಮೋಷ್ನಲ್ ಆಗ್ತೀನಿ ನಾನು, ಹಂಗಾಗಿ ಅದ್ರ ಬಗ್ಗೆ ಮಾತಾಡಲ್ಲ. ಜಾತ್ರೆ ಎಲ್ಲ ಚೆನ್ನಾಗಾಯಿತು. ಶುಕ್ರವಾರ ಜಾತ್ರೆ ಇತ್ತು, ಶನಿವಾರ ಕೆಂಡ, ಭಾನುವಾರ ಬರೋಯಿತು. ನಂಗೆ ಜಾಸ್ತಿ ಏನು ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ, ಹಾಗಾಗಿ ಒಂದು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ಅಟ್ಯಾಚ್ ಮಾಡಿ ಒಂದು ವ್ಲಾಗನ್ನು ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ರಿಲೇಟಿವ್ಸ್ ಎಲ್ಲ ಹೋದರು. ಈಗ ಅದು ಏನೋ ಅಂದರೆ, ನನಗೆ ಹುಷಾರಿರಲಿಲ್ವಲ್ಲ, ದೊಡ್ಡಮ್ಮ ಗುರುವಾರನೇ ಬಂದಿದ್ದರು, ಇವಾಗ ತಾನೇ ಹೋದರು. ಗುರುವಾರದಿಂದ ಸೋಮವಾರ ತನಕ 4 ದಿನ ಜೊತೆಲಿದ್ದರು. ನೆಂಟರೆಲ್ಲ ಇದ್ದರು, ಮನೆ ತುಂಬ ಸೌಂಡು ಎಲ್ಲ ಒಂಥರ ಚೆನ್ನಾಗಿತ್ತು. ಈಗ ಮನೆಯೇ ಒಂಥರ ಬಿಕ್ಕೋ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡ ಹೊರಟರು. ಈಗ ಶುಕ್ರವಾರ ಹೋಗೋರು ಹೋದರು, ಶನಿವಾರ ಹೋಗೋರು ಹೋದರು, ಭಾನುವಾರ ಹೋಗೋರು ಹೋದರು. ಇವತ್ತು ಉಳಿದಿರೋರೆಲ್ಲರೂ ಕೂಡ ಹೋದರು. ಮನೆ ಫುಲ್ ಖಾಲಿ ಅನ್ನಿಸ್ತಾ ಇದೆ. ಇವಾಗ ಅದೇ ಚಿಂಟು ಟಿ ವಿ, ಲಡ್ಡು, ನಾನು ಇಷ್ಟೇ ಮನೇಲಿ. ಈಗ ಮನೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ದೊಡ್ಡಮ್ಮ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಹೋಗಿರ್ತಾರೆ. ಅದೇ ಕ್ಲೀನಿಂಗ್ ಕೆಲಸ ಇರುತ್ತಲ್ಲ, ಸ್ವಲ್ಪ ಪಾತ್ರೆ ತೊಳೆಯೋದು. ನೆನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಫೋಲ್ಡ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಬಟ್ಟೆ ಒಣಗಿರಲಿಲ್ಲ, ಅದೇ ಎತ್ಕೊಂಡು ಬಂದು ಇಟ್ಟಿದ್ದೀನಿ. ಹಸುವಿನ ನೀರು ಕುಡ್ಸೋಕ್ಕೆ ಹೋಗಬೇಕು. ಈ ಥರ ಮಾಮೂಲಿ ರೊಟೀನಿಗೆ ಬಂದೆ ಅಂತ ಅನಿಸುತ್ತೆ. ಇವತ್ತೊಂದು ದಿನ ಕೆಲಸ ಮುಗಿಸ್ಕೊಂಡ್ರೆ ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಈ 3 ದಿನ ಬ್ಯುಸಿ ಇದ್ದೆ. ವಿಡಿಯೋ ಮಾಡ್ಬೋದಿತ್ತು, ಒಳ್ಳೆ ವಿಡಿಯೋ ಸಿಗೋದು, ಬಟ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇದು ಸೋಮವಾರ ದಿನ ನಾನು ಮಾತಾಡ್ತಾ ಇರೋದು. ನಿತ್ಯ ಕೂಡ ಸ್ಕೂಲಿಗೆ ಹೋಗಿ ಆಯಿತು. ಲಡ್ಡು ನಾನು ಅಷ್ಟೇ, ಹೇಳಿದ್ನಲ್ಲ, ಚಿಂಟು ಟಿ ವಿ, ಲಡ್ಡು ನಾನು ಇಷ್ಟೇ. ಈಗ ಹಸು ಕರುಗಳು ಮನೆಯಿಂದ ಇದ್ದಾವೆ, ತೋಟದಲ್ಲಿದ್ದಾವೆ. ಕಟಾಕಿ ಮೇವಾಕಿ ಬಂದಿದ್ದೀನಿ. ನನ್ನ ಮಗಳಿಲ್ಲೇ ಮಾಡ್ಕೊಂಡು ಚಿಂಟು ಟಿ ವಿ ನೋಡ್ತಾ ಇದ್ದೆ. ಸ್ವಲ್ಪ ಕೆಲಸ ಇತ್ತು, ನಾನು ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಚೆನ್ನಾಗಿದ್ದೀನಿ ಇವಾಗ. ಇನ್ನು ಮುಂದೆ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.